ತಮ್ಮ ಶಾಲೆಯ ಮಕ್ಕಳು ವಿಮಾನದಲ್ಲಿ ಹೋಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಪ್ರವಾಸ ಕರ್ಕೊಂಡು ಹೋಗಿದ್ದಾರೆ. ವಿಮಾನದಲ್ಲಿ ಹೇಗೆ? ಕೊಪ್ಪಳದ ಬಹದ್ದೂರ ಬಂಡಿ ಪ್ರಾಥಮಿಕ ಶಾಲೆ, ಈ ಶಾಲೆ ಮುಖ್ಯೋಪಾಧ್ಯಾಯರು ಮಕ್ಕಳಿಗೆ ಪ್ರವಾಸ ಕರ್ಕೊಂಡು ಹೋದರು. ಮಕ್ಕಳು ಟೂರ್ ಕರ್ಕೊಂಡು ಹೋಗ್ತಾರಲ್ರಿ, ಇನ್ನೇನು ಪೇರೆಂಟ್ಸ್ ಕಡೆಯಿಂದ ದುಡ್ಡು ತೊಗೊಂಡಿರ್ತಾರೆ, ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಪೇರೆಂಟ್ಸ್ ಎಷ್ಟು ದುಡ್ಡು ಕೊಡಬೇಕಪ್ಪ? 5,000, 10,000, 15,000 ಮಾಮೂಲಿ ಇರುತ್ತಲ್ಲ. ಬಟ್ ಈ ಶಾಲೆ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಈ ಮಕ್ಕಳನ್ನ ವಿಮಾನದಲ್ಲೇ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಇವ್ರು ಏನು ಮಾಡಿದ್ದಾರೆ, ತಮ್ಮ ಕೈಯಿಂದ ದುಡ್ಡು ಹಾಕಿ ಕರ್ಕೊಂಡು ಬಂದಿರೋದು. ಯಾರು? ಬೀರಪ್ಪ ಅಂಡಗಿ ಅಂತ ಸ್ವಂತ ಖರ್ಚಲ್ಲಿ ಇವತ್ತಿನಿಂದ ಡಿಸೆಂಬರ್ 28ನೇ ತಾರೀಕಿನವರೆಗೂ ಶಾಲಾ ಮಕ್ಕಳಿಗೆ ಪ್ರವಾಸ ಕರ್ಕೊಂಡು ಹೋಗಿದ್ದಾರೆ. ಇವತ್ತು ಜಿಂದಾಲ್ ಏರ್ಪೋರ್ಟ್ನ ಮೂಲಕ, ಅಂದರೆ ಜಿಂದಾಲ್ ವಿಮಾನದ ಮೂಲಕವಾಗಿ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿರೋದಲ್ಲಿ 5ರಿಂದ 8ನೇ ತರಗತಿಯ 24 ಮಕ್ಕಳಿಗೆ ವಿಮಾನಯಾನದ ಅವಕಾಶವನ್ನು ಇವರು ಮಾಡಿಕೊಟ್ಟಿದ್ದಾರೆ. ಆ ಮಕ್ಕಳು ಮುಂದಿನ ಜೀವನದಲ್ಲಿ ಮಾಡ್ತಿದ್ರೋ ಬಿಡ್ತಿದ್ರೋ ಬೇರೆ ವಿಚಾರ. ಆದರೆ ಸರ್ಕಾರಿ ಶಾಲಾ ಮಕ್ಕಳಿಗೂ ಕೂಡ ವಿಮಾನಯಾನ ಸೌಲಭ್ಯ, ಆ ಒಂದು ಭಾಗ್ಯ ಸಿಗಬೇಕಾದ್ರೆ, ಆ ಒಂದು ಕನಸು ಈಡೇರಬೇಕಾದ್ರೆ ಈ ಮುಖ್ಯೋಪಾಧ್ಯಾಯರು ಕಾರಣ. ನೋಡಿ, ಸಿಬ್ಬಂದಿ ಎಲ್ಲ ಬಂದಿದ್ದಾರಲ್ಲಿ, ವಿಮಾನದ ಸಿಬ್ಬಂದಿ ಕೂಡ ಇದ್ದಾರಲ್ಲಿ, ಎಲ್ಲರಿಗೂ ಖುಷಿ. ಈ ಥರ ಒಬ್ಬರು ಮುಖ್ಯ ಶಿಕ್ಷಕರು ತಮ್ಮ ಜೇಬಿಂದ ದುಡ್ಡು ಹಾಕಿ ಈ ಥರ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರಲ್ಲ ಅಂತೇಳಿ ಒಂದು ಹೆಮ್ಮೆಯ ಮೊಮೆಂಟ್ ಇವೆಲ್ಲವೂ ಕೂಡ. ಪ್ರವಾಸಕ್ಕಾಗಿ ಈ ರೀತಿ ಪರೀಕ್ಷೆ ನಡೆಸಿದ್ರು ಶಿಕ್ಷಕರು. ಪರೀಕ್ಷೆ ಬರೆದಿದ್ದ ಒಟ್ಟು 220 ವಿದ್ಯಾರ್ಥಿಗಳು ಒಂದೊಂದು ತರಗತಿಯಿಂದ ಹೆಚ್ಚು ಅಂಕ, ಅಂದರೆ ಅವ್ರು ಏನು ಮಾಡಿದ್ದಾರೆ, ಸುಮ್ಮನೆ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ತುಂಬ್ಕೊಂಡು ಬಂದಿಲ್ಲ ಅವರು. ಯಾವ ಕ್ಲಾಸಲ್ಲಿ ಯಾರು ಜಾಸ್ತಿ ಅಂಕ ತೊಗೋತಿರೋ ಅವ್ರು ನಾನು ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ, ನಂದೇ ದುಡ್ಡು ಅಂತ ಹೇಳಿಬಿಟ್ಟಿದ್ರು ಅವರು. ಈ ಥರ ಎಕ್ಸಾಮ್ ಇಟ್ಟಾಗ ಪ್ರತಿ ತರಗತಿಯಿಂದ ಯಾರಿಗೆ ಜಾಸ್ತಿ ಮಾರ್ಕ್ಸ್ ಬಂದಿತ್ತು ಅಂತವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. 24 ವಿದ್ಯಾರ್ಥಿಗಳು, ಶಿಕ್ಷಕರು, ಬಿಸಿಯೂಟ ತಯಾರಕರು, SDMC ಮೆಂಬರ್ಸ್ ಸೇರಿ ಒಟ್ಟು 40 ಜನರಿಗೆ ಇವರು ಉಚಿತವಾಗಿ ಇವರ ಕೈಯಿಂದ ದುಡ್ಡು ಹಾಕಿ ವಿಮಾನದಲ್ಲಿ ಕರ್ಕೊಂಡು ಬಂದಿದ್ದಾರೆ. ಕೊಪ್ಪಳ ಜಿಲ್ಲೆಯ ಬಹದ್ದೂರಬಂಡಿ ಗ್ರಾಮದ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಈಗಾಗಲೇ ಕಳೆದ ಏಪ್ರಿಲ್ 14ರಂದು ನಮ್ಮ ಶಾಲೆಯಿರುವಂಥ 220 ವಿದ್ಯಾರ್ಥಿಗಳಿಗೆ ನಾವು 5, 6, 7, 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೀತಾ. ಅದ್ರ ಮುಖ್ಯ ಉದ್ದೇಶ ಏನಂದರೆ, ಈ 5, 6, 7, 8 ತರಗತಿ ವಿದ್ಯಾರ್ಥಿಗಳಿಗೆ ತರಗತಿಗೆ 6 ಅಂತ ಒಟ್ಟು 24 ಮಕ್ಕಳನ್ನು ನನ್ನ ಸ್ವಂತ ದುಡ್ಡಲ್ಲಿ ಏನಪ್ಪ ಕರ್ಕೊಂಡು ಹೋಗ್ಬೇಕನ್ನೋ ಒಂದು ಮಾದಾಸೆಯಿಂದ ಈ ಒಂದು ಯೋಜನೆ ಹಮ್ಮಿಕೊಂಡಿದ್ದಾರೆ. ಮುಖ್ಯ ಉದ್ದೇಶ ಇವತ್ತು ಎಲ್ಲರಿಗೂ ಅನ್ನ ನೀಡೋರು ರೈತರು, ನಮಗೆ ಶಿಕ್ಷಕರ ಅನ್ನ ನೀಡೋರು ಅದು ವಿಶೇಷವಾಗಿ ನಮಗೆ ಯಾರಂದರೆ ಮಕ್ಕಳೇ ನಮಗೆ ದೇವರು. ಹೆಂಗೆ ನಾವು ರೈತರನ್ನ ಇದು ಮಾಡ್ತೀವಿ, ಮಕ್ಕಳೇ ನಮ್ಗೆ ದೇವರು. ಈ ದೇವರನ್ನು ವಿಮಾನಯಾನದಲ್ಲಿ ಕರ್ಕೊಂಡು ಹೋಗ್ಬೇಕನ್ನೋ ಒಂದು ಮಾದಸೆ ನಂದಿತ್ತು. ಹಾಗಾಗಿ ಯಾವ ವಿದ್ಯಾರ್ಥಿಯಿಂದ ಯಾರನ್ನೂ ಕೂಡ 1 ರೂಪಾಯಿನ ಹಣ ಸಂಗ್ರಹ ಮಾಡಿದೆ. ಸ್ವಂತ ನನ್ನ ಒಂದು ಖರ್ಚಿನಿಂದ ಇವತ್ತು ವಿಮಾನದ ಮೂಲಕ 24 ವಿದ್ಯಾರ್ಥಿಗಳನ್ನು ನಾನು ಜಿಂದಾಲಿಂದ ಬೆಂಗಳೂರು ನಗರಕ್ಕೆ ಕರ್ಕೊಂಡೋಗಿ ಅಲ್ಲಿ 2 ದಿನಗಳ ಕಾಲ ಅಲ್ಲಿ ಇರುವಂಥ ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸೋದ್ರ ಜೊತೆಗೆ ಮರಳಿ ನಾವು ವಾಪಸ್ ರೈಲಿನ ಮೂಲಕ ಮತ್ತು ರವಿವಾರ ಇಲ್ಲಿ ಬೆಳಗ್ಗೆ ಬರ್ತೀವಿ. ಇದು ಸಂಪೂರ್ಣವಾಗಿ ವಿಶೇಷವಾಗಿ ಎಲ್ಲ ಮಕ್ಕಳಿಗೆ ಊಟದ ವಸತಿ ಎಲ್ಲ ಕೂಡ ಇಂದು ಬಹದ್ದೂರ ಬಂಡಿಯ ಪ್ರಾಥಮಿಕ ಶಾಲೆ ಅದರ 5, 6, 7, 8 ಶಾಲೆಯ ಸುಮಾರು 24 ಹುಡುಗರು ಮತ್ತು 16 ಜನ ಶಿಕ್ಷಕರು ಮತ್ತು ಸ್ಕೂಲ್ ಸ್ಟಾಫ್ ಸೇರಿ ಒಟ್ಟು 40 ಜನ ಇವತ್ತು ಕೊಪ್ಪಳದಿಂದ ಇವತ್ತು ಬೆಂಗಳೂರಿಗೆ ವಿಮಾನಯಾನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ 2 ದಿನಗಳ ಪ್ರವಾಸ ಮಾಡಿ ಸರ್ ಬೀರಪ್ಪ ಅಂಡ್ಗಿ ಸರ್ ಅವರು ನಮ್ಮಿಂದ 1 ರೂಪಾಯಿ ಖರ್ಚು ಆಗ್ಲಾರ್ದಂಗೆ ನಮ್ಮನ್ನು ವಿಮಾನದಲ್ಲಿ ಕರ್ಕೊಂಡು ಹೊಂಟಾರೆ. ನಮಗೆ ಭಾಳ ಖುಷಿ ಆಗ್ತಿದೆ ಸರ್.